ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಸ್ಕಾರ ಆತ್ಮೀಯ ಹೋಪ್ ಚಾನಲ್ ವೀಕ್ಷಕರೇ, ಕಳೆದ ಸಂದೇಶದಲ್ಲಿ ನಾನು ತಿಳಿಸಿದ್ದೆ, ಈ ತ್ರೈಮಾಸಿಕದಲ್ಲಿ ಒಂದು ಅದ್ಭುತವಾದಂಥ ಸಂದೇಶದೊಡನೆ ನಿಮ್ಮ ಸಂಗಡ ಬರ್ತಾ ಇದ್ದೇನೆ. ದೇವರು ಸೃಷ್ಟಿ ಮಾಡಿದಂಥ ಜೀವಿಗಳ ಮೂಲಕವಾಗಿ ಬರುವಂಥ ಆತ್ಮೀಕ ಪಾಠಗಳು, ಲೈಫ್ ಲೆಸನ್ಸ್ ಫ್ರಮ್ ದ ಕ್ರಿಯೇಚರ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರಥಮ ಸಂದೇಶವನ್ನು ಕಲಿಯೋದಕ್ಕೆ ನಿಮ್ಮನ್ನು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿವಸ ನಾನು ಯಾವ ಜೀವಿಯ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೇನೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಹೃದಯದಲ್ಲಿ ನಿನ್ನ ಆಶೀರ್ವಾದ, ನಿನ್ನ ಪವಿತ್ರಾತ್ಮನ ಅಭಿಷೇಕ, ನಿನ್ನ ಪವಿತ್ರಾತ್ಮನ ಪ್ರಸನ್ನತೆ ಇದ್ದು ಅವರ ಜೀವಿತಗಳನ್ನು ಮಾರ್ಪಡಿಸೆಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಹೊಂದಿದ್ದೇವೆ ನಮ್ಮ ಪರಲೋಕದ ದೇವರೇ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ನೀವು ಈಗ ನಿಮ್ಮ ಸತ್ಯವೇದವನ್ನು ಹಿಡಿದುಕೊಂಡು ಸಿದ್ಧವಾಗಿ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ದಯಮಾಡಿ ನಿಮ್ಮ ಸತ್ಯವೇದವನ್ನು ಈಗ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯದ 6ನೇ ವಚನಕ್ಕೆ ತಿರುಗಿಸುವ ಹಾಗೆ ನಿಮ್ಮನ್ನು ಕೇಳ್ಕೊಳ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 6 ಹಾಗೂ ವಚನ 6 ನಾವೀಗ ಓದಿಕೊಳ್ಳೋಣ. ಈ ಅಧ್ಯಾಯದ ಈ ವಚನವನ್ನು ಓದಿದಾಗ ಇವತ್ತು ನಾನು ಯಾವ ಜೀವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಂಬುದು ನಿಮಗೆ ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಹಾಗಾದ್ರೆ ಬನ್ನಿ ಓದೋಣ. ಜ್ಞಾನೋಕ್ತಿ 6:6. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. 7ನೇ ವಚನ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳು ಇಲ್ಲದಿದ್ದರೂ. 8ನೇ ವಚನ. ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಯಾವ ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ? ಹಾಗಾದ್ರೆ ಹೌದು, ಇರುವೆಯ ವಿಚಾರವಾಗಿ. ಇದೇ ಸೇಮ್ ವಚನ ಇದೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಬನ್ನಿ ನಮ್ಮ ಸತ್ಯವೇದದಲ್ಲಿ ಅದನ್ನು ಹುಡುಕೋಣ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 30 ವಚನ 24 ಮತ್ತು 25. ಜ್ಞಾನೋಕ್ತಿ ಅಧ್ಯಾಯ 30 ವಚನ 24-25 ಈ ರೀತಿಯಾಗಿ ಹೇಳುತ್ತೆ. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿ, ಆದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು. ನೋಡಿ, ಇಲ್ಲಿ 4 ಬಹಳ ಜಾಣ ಜೀವ ಜಂತುಗಳ ಬಗ್ಗೆ ಸ್ವಾಮಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಆ 4 ಸಣ್ಣ ಜೀವ ಜಂತುಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಇರುವೆ, ಆಂಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಸೊ ದೇವರು ನಮಗೆ ಹೇಳ್ತಾ ಇದ್ದಾರೆ, ಸೋಮಾರಿ ಇರುವೆ ಹತ್ರ ಹೋಗಿ ಬುದ್ಧಿ, ಅದರ ಏನು ಜೀವನವನ್ನು ನೋಡಿ ಜ್ಞಾನವನ್ನು ತಂದುಕೋ. ಯೋಚನೆ ಮಾಡೋಣ, ಇರುವೆ ಎಷ್ಟು ಸಣ್ಣದಲ್ವಾ? ಕೆಲವೊಂದ್ಸರಿ ಕಣ್ಣಿಗೂ ಕಾಣೋದಿಲ್ಲ. ಅಷ್ಟು ಸಣ್ಣ ಜೀವಿಯಿಂದ ಇಷ್ಟು ಎತ್ತರಕ್ಕೆ ಬೆಳೆದಿರುವಂಥ, ಇಷ್ಟು ಏನು ಶಾಲಾ ಕಾಲೇಜ್ಗಳಿಗೆ ಹೋಗಿ ಬಹಳಷ್ಟು ದುಡ್ಡು ಸುರಿದು ಬಹಳ ಸಮಯವನ್ನು ಖರ್ಚು ಮಾಡಿ ಡಿಗ್ರಿ ಸಂಪಾದನೆ ಮಾಡಿ ನಾವು ಏನು ಮಾಡಿದ್ದೇವೆ, ಸರ್ಟಿಫಿಕೇಟ್ಗಳನ್ನು ತಗೊಂಡು ನಾನೇ ಪಂಡಿತ, ನಾನೇ ಜ್ಞಾನಿ ಎಂಬುದಾಗಿ ಹೇಳ್ಕೊಳ್ಳುವಂಥ ನಮಗೆ ನಾವುಗಳು ಎಲ್ಲಿ ಹೋಗಿ ಬುದ್ಧಿ ತೆಗೆದುಕೊಳ್ಬೇಕಂತೆ, ಯಾವುದರಿಂದ ನಾವು ಪಾಠ ಕಲ್ತ್ಕೋಬೇಕಂತೆ ದೇವರು ಹೇಳ್ತಾ ಇದ್ದಾರೆ, ಹೋಗಿ ನೀನೇನು ಮಾಡು, ಇರುವೆ ಹತ್ರ ಪಾಠ ಕಲ್ತ್ಕೊ, ಸೋಮಾರಿಯೇ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಈ ಸಂದೇಶ ಸೋಮಾರಿ, ಯಾವ ಸೋಮಾರಿ? ಯಾರು ದೈಹಿಕವಾಗಿಯೂ ಹಾಗೂ ಶಾರೀರಿಕವಾಗಿ ಆತ್ಮಿಕವಾಗಿ ಸೋಮಾರಿತನದಲ್ಲಿದ್ದಾರೋ, ಯಾರು ದೇವರಲ್ಲಿಯೂ ಬೆಳೆಯೋಕ್ಕಾಗ್ತಾ ಇಲ್ಲ, ಲೋಕದಲ್ಲಿಯೂ ಆರೋಗ್ಯವಾಗಿ ಸಂತೋಷವಾಗಿ ಸುಖ ಶಾಂತಿ ಸಮಾಧಾನವನ್ನು ಜೀವಿಸ್ಲಿಕ್ಕೆ ಆಗ್ತಾ ಇಲ್ವೋ, ನಮ್ಮಂಥವ್ರಿಗೆ ಸ್ವಾಮಿ ಈ ವಾಕ್ಯದ ಮುಖಾಂತರವಾಗಿ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಇರುವೆಯಲ್ಲಿರುವಂಥ ಅಷ್ಟೊಂದು ಶ್ರೇಷ್ಠವಾದಂಥ ಗುಣಗಳು ಯಾವುದು ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇರುವೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾವು ತೆಗೆದುಕೊಳ್ಳೋಣ. ಈ ಇರುವೆಯ ಜಾತಿಯನ್ನು ಹೋಲುವಂತಹ ಸುಮಾರು 12,000 ವಿಭಿನ್ನವಾದಂತಹ ಇರುವೆಯ ಪ್ರಭೇದಗಳು ಈ ಭೂಮಿ ಮೇಲೆ ಕಾಣಸಿಗುತ್ತವೆ. ಆಮೇಲೆ ಈ ಇರುವೆಯ ಕುಟುಂಬ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಕ್ವೀನ್ ಇರುವೆ ಅಂದರೆ ರಾಣಿ ಇರುವೆ, ಅದರ ಗಾತ್ರ ಸ್ವಲ್ಪ ದೊಡ್ಡದು, ರೆಕ್ಕೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಪುರುಷ ಇರುವೆ ಸ್ವಲ್ಪ
ಕ್ವೀನ್ ಇರುವೆಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಹಾಗೂ ಸೋಲ್ಜರ್ ಇರುವೆ ಅಂದ್ರೆ ಸೈನಿಕ ಇರುವೆ ಅದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಕುಟುಂಬದ ರಕ್ಷಣೆಯನ್ನ ಮಾಡುತ್ತೆ. ಹಾಗೂ ನಾರ್ಮಲ್ ಹಾಗೂ ಫ್ಯಾಮಿಲಿ ಮೆಂಬರ್ ಇರುವೆ, ಆ ಇರುವೆ ಗಾತ್ರದಲ್ಲಿ ಮಧ್ಯಮವಾಗಿದ್ದು ಅಥವಾ ಚಿಕ್ಕದಾಗಿದ್ದು ಅದು ಇಡೀ ಕುಟುಂಬದ ಬೆಳವಣಿಗೆಗೆ ಬೇಕಾದಂಥ ಅಗತ್ಯತೆಯನ್ನು ಪೂರೈಸುತ್ತೆ. ನೋಡಿ, ಇರುವೆಗೆ ಒಂದು ಕುಟುಂಬ ಇದೆ. ಆ ಇರುವೆ ಕುಟುಂಬ ಎಷ್ಟು ಸುಂದರವಾಗಿದೆ, ಎಷ್ಟು ಏನು ಜ್ಞಾನದಿಂದ ತುಂಬಿದೆ. ಆ ಕುಟುಂಬ ಸಂರಕ್ಷಣೆಗೆ, ಅದರ ಆರೈಕೆಗೆ ಎಲ್ಲ ತರವಾದಂಥ ವ್ಯವಸ್ಥೆನ ಹೇಗೆ ಮಾಡಿಕೊಂಡಿದೆ ಅಂತ. ಪ್ರಿಯರೇ, ಇದನ್ನ ನೋಡುವಂಥ ನಾವು ಸಹಿತ ನಮ್ಮ ಕುಟುಂಬದ ಜೀವಿತದಲ್ಲಿ ಇಂಥ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವೇನು ಮಾಡೋಣ, ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣ. ಓಕೆ, ಮುಂದೆ ಹೋಗ್ತೀನಿ. ಈ ಎಲ್ಲ ಸಣ್ಣ ಪುಟ್ಟ ಜೀವಿಗಳಲ್ಲಿ ಅತಿ ದೀರ್ಘಕಾಲ ಬದುಕುವಂಥ ಜೀವಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ಇರುವೆ. ಇರುವೆ ಸರಿಸುಮಾರು 30 ವರ್ಷಗಳ ಕಾಲ ಜೀವಿಸಬಲ್ಲದು ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಆಮೇಲೆ ಈ ಇರುವೆಗಳಿಗೆ ಕಿವಿಗಳಿಲ್ಲ. ಹಾಗಾದರೆ ಆ ಇರುವೆಗಳು ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ ಹೇಗೆ ಕೇಳಿಸ್ಕೊಳ್ತವೆ ಅಂದರೆ ಆ ಭೂಮಿಯ ವೈಬ್ರೇಷನ್ ಅಂದರೆ ಆ ನಡುಗುವಿಕೆ ಅಥವಾ ಕಂಪನದಿಂದಾಗಿ ಅವು ಏನು ಮಾಡ್ತವೆ, ತಮ್ಮ ಜೀವಿತದಲ್ಲಿ ಏನಾದರೂ ಕೇಳಿಸ್ಕೋಬೇಕು ಅಂತಿದ್ರೆ ಹಾಗೆ ಕೇಳಿಸ್ಕೊಳ್ತವೆ. ಆಮೇಲೆ ಇರುವೆಯ ಸಾಮರ್ಥ್ಯದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಅಂದರೆ ಶಕ್ತಿ ಬಗ್ಗೆ ಯೋಚನೆ ಮಾಡೋದಾದರೆ, ಒಂದು ಇರುವೆ ಅದು ತನ್ನ ದೇಹದ ತೂಕಕ್ಕಿಂತ 20 ಪಟ್ಟು ಹೆಚ್ಚು ಭಾರವನ್ನು ಅದು ಹೊರುತ್ತೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅಂದರೆ ಆ ಇರುವೆಗಿಂತ ಅದರ ಭಾರಕ್ಕಿಂತ 20 ಪಟ್ಟು ಹೆಚ್ಚು. ಈಗ ನಾನು 60 kg ಇದ್ದೇನೆ, 60 kg ಇರುವಂಥ ವ್ಯಕ್ತಿ ನಾನು, ಅಮ್ಮಮ್ಮ ಅಂದರೆ 25ರಿಂದ 30 kg ಭಾರವನ್ನು ಎತ್ತಬಹುದು. ಆದರೆ ಇರುವೆ ಅದು 20 kg ಇದೆ ಅಂತ ಅಂದ್ಕೊಳ್ಳಿ, ಅಥವಾ 20 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕಿಂತ 20 ಪಟ್ಟು ಹೆಚ್ಚು ಭಾರವನ್ನು ಅದು ಹೊರುತ್ತೆ. ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು, ಎಷ್ಟು ಸಾಮರ್ಥ್ಯವನ್ನು ದೇವರು ಅದಕ್ಕೆ ಕೊಟ್ಟಿದ್ದಾನೆ ನೋಡಿ. ಹಾಗೆ ಇರುವೆಗಳು ಇದು ನಿದ್ದೆ ಮಾಡೋದು ಬಹಳ ಕಡಿಮೆ, ಆದರೆ ಸತತವಾಗಿ ಅಥವಾ ಹೆಚ್ಚು ಕಾಲ ಅದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರುತ್ತೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ಸೋಮವಾರಿಯೇ ಎಷ್ಟು ಹೊತ್ತು ನಿದ್ರೆ, ಇನ್ನೂ ಸ್ವಲ್ಪ ನಿದ್ರೆಗಾಗಿ ಕೈ ಮುದ್ರಿಕೊಳ್ಳುವೆಯಾ, ಹೋಗು ಇರುವೆ ಹತ್ರ ನೋಡು, ಅದು ಹೆಂಗೆ ಆಕ್ಟಿವ್ ಆಗಿದೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಸಹ ಇವತ್ತು ಆತ್ಮಿಕ ನಿದ್ರೆಯಲ್ಲಿದ್ದೇವಾ? ಒಂದು ವೇಳೆ ಆತ್ಮಿಕ ನಿದ್ರೆಯಲ್ಲಿ ನಾವಿದ್ರೆ, ಪ್ರಾರ್ಥನೆಯ ಜೀವಿತ ನಮಗಿಲ್ಲ ಅಂತ ಹೇಳಿದ್ರೆ, ದೇವ್ರ ವಾಕ್ಯವನ್ನು ಓದ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ನಾವು ಕುಟುಂಬವಾಗಿ ಸಭೆಗೆ ಹೋಗ್ತಾ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ, ನಮ್ಮ ಲೋಕದ ಇಚ್ಛೆಗಳಲ್ಲಿ ನಾವು ಮುಳುಗಿ ಹೋಗಿದ್ದೀವಿ ಅಂದರೆ ಇವತ್ತು ನಾನು ನೀವುಗಳು ಇರುವೆ ಬಳಿಗೆ ಹೋಗಬೇಕು. ಇರುವೆಯನ್ನು ನೋಡಿ ನಾವು ಜೀವಿತ ಪಾಠವನ್ನು ನಾವು ಕಲ್ತ್ಕೊಳ್ಬೇಕಾಗಿದೆ. ಈ ಇರುವೆ ಅದು ಎಷ್ಟು ನಿಸ್ವಾರ್ಥಿಯಾಗಿದೆ ಅಂತ ಹೇಳಿದ್ರೆ, ಇರುವೆ ಅದು ಇಟ್ಸ್ ಕಾಲ್ಡ್ ಅನ್ಸೆಲ್ಫಿಶ್ ಯೂನಿಟಿ. ಅಂದರೆ ಇರುವೆನಲ್ಲಿ ನಿಸ್ವಾರ್ಥವಾದಂಥ ಒಂದು ಒಕ್ಕಟ್ಟಿದೆ. ಈಗ ಒಂದು ಯಾವುದಾದ್ರೂ ಆಹಾರವನ್ನು ಅದಕ್ಕೆ ಕಂಡುಕೊಂಡ್ರೆ, ಅಥವಾ ಅಲ್ಲೆಲ್ಲೋ ಒಂದು ಸಕ್ಕರೆಯ ತುಂಡು ಅಥವಾ ಒಂದು ಅನ್ನದ ತುಂಡು ಬಿದ್ದಿದೆ ಅಂತ ಹೇಳಿದ್ರೆ, ಇರುವೆ ಏನು ಮಾಡುತ್ತೆ, ತನ್ನ ಪರಿವಾರಕ್ಕೆ ಸಂದೇಶವನ್ನು ಕಳಿಸುತ್ತೆ, ಆ ಪರಿವಾರವನ್ನು ಕರೆಸುತ್ತೆ, ಪರಿವಾರವನ್ನು ಕರೆದು ಒಂದಾಗಿ ಸೇರಿ ಹುದುವಾಗಿ ಆ ಆಹಾರವನ್ನು ಅವು ಸೇವಿಸ್ತವೆ. ಇಷ್ಟೊಂದು ಐಕ್ಯತೆ, ಅನ್ಯೂನ್ಯತೆ, ಪ್ರೀತಿ, ಬಾಂಧವ್ಯ, ಯಪ್ಪ ಎಷ್ಟೊಂದು ಅದ್ಭುತವಾಗಿರುವಂತಹ ಮೆಂಟಾಲಿಟಿ ಇರುವೆಗಿದೆ ಅಲ್ಲ. ಆದ್ದರಿಂದ ದೇವರು ಹೇಳ್ತಾರೆ, ಇರುವೆ ಹತ್ರ ಹೋಗಿ ಅದರ ಜ್ಞಾನವನ್ನು ನೋಡಿ ನೀನು ಬುದ್ಧಿಯನ್ನು ತಂದುಕೋ ಅಂತ, ಅದರ ನಡವಳಿಕೆಯನ್ನು ನೋಡಿ ಬುದ್ಧಿಯನ್ನು ತಂದುಕೋ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಸ್ಪಿರಿಟ್ ಆಫ್ ಪ್ರಾಫೆಸಿನಲ್ಲಿ ಪ್ರವಾದನೆಯ ಮೂಲಕವಾಗಿ ಹೀಗೆ ಬರೆಯಲ್ಪಟ್ಟಿದೆ. ನಾನು ಇದನ್ನು ಆಂಗ್ಲ ಭಾಷೆಯಲ್ಲಿ ಓದ್ತೇನೆ. ದಿ ಆಂಟ್ಸ್ ಟೀಚ್ ಲೆಸನ್ ಆಫ್ ಪೇಷಂಟ್ ಇಂಡಸ್ಟ್ರಿ, ಆಫ್ perseverance in surmounting obstacles, of providence for the future. Every moment they are exposed to enemies that seek to destroy them, at how cheerily they go about their work. Education ಅನ್ನುವಂಥ ಪುಸ್ತಕದ 117ನೇ ಪುಟ 3ನೇ ಪ್ಯಾರಾಗ್ರಾಫ್ನಲ್ಲಿ ಇದನ್ನು ನಾವು ಓದ್ತೇವೆ. ಅಂದರೆ ಇರುವೆಗಳು ತಾಳ್ಮೆಗೆ ಒಂದು ಹೆಸರುವಾಸಿಯಾಗಿವೆ. ಆಮೇಲೆ ಅವು ತಮ್ಮ ಜೀವಿತದಲ್ಲಿ ಏನೇ ತೊಂದರೆಗಳು ಅಥವಾ ಏನೇ ಏರುಪೇರುಗಳು ಬರಲಿ ಅವು ಹೆದರೋದಿಲ್ಲ. ಅವು ಭವಿಷ್ಯತ್ತಿಗೋಸ್ಕರ ಕೂಡಿಸಿಟ್ಕೊಳ್ತವೆ,
ಪ್ರತಿ ಕ್ಷಣದಲ್ಲಿ ಅವು ತಮ್ಮ ವೈರಿಯನ್ನು ನೋಡಿದಾಗ ಅದು ಏನು ಮಾಡುತ್ತೆ, ಆ ವೈರಿಯನ್ನು ಸೆದೆ ಬಡಿಯೋದಕ್ಕೆ ಸತತವಾಗಿ ಅದು ಏನು ಮಾಡುತ್ತೆ, ಪ್ರಯತ್ನ ಮಾಡುತ್ತೆ. ಹಾಗೂ ಆ ವೈರಿ ಸೆದೆ ಬಡಿಯೋವರೆಗೂ ಅದು ನಿದ್ದೆ ಮಾಡೋದಿಲ್ಲ ಅಂತ. ಮತ್ತು ಅವು ತಮ್ಮ ಕೆಲಸಕ್ಕೆ ಭಾಳ ಆಸಕ್ತಿಯಿಂದ, ಭಾಳ ಸಂತೋಷದಿಂದ, ಭಾಳ ಉತ್ಸಾಹದಿಂದ ಅವು ಹೋಗ್ತವೆ. ತಮ್ಮ ಕೆಲಸದಲ್ಲಿ ಅವು ಯಾವಾಗಲೂ ತೊಡಗಿಕೊಂಡಿರ್ತವೆ ಹಾಗೂ ಪ್ರಾಮಾಣಿಕವಾಗಿರ್ತವೆ ಎಂಬುದಾಗಿ ನಾವು ಸ್ಪಿರಿಟ್ ಆಫ್ ಪ್ರಾಫೆಸಿ ಅಥವಾ ಪ್ರವಾದನೆಯ ಆತ್ಮನ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. ಹಾಗಾದರೆ ಈಗ ಎಷ್ಟು ಅಂಶಗಳನ್ನು ನಾವು ಕಲ್ತ್ಕೊಂಡ್ವಿ? ಭಾಳಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡ್ವಿ ಅಲ್ವಾ? ಬನ್ನಿ ಹಾಗಾದರೆ ಒಂದೊಂದನ್ನು ನಾವು ಈಗ ಸಂಖ್ಯೆಯಲ್ಲಿ ನಾವು ಅದನ್ನು ನೋಡೋಣ. ಮೊದಲನೇದಾಗಿ, ಇರುವೆಗಳು ತಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಹೊಂದಿವೆ. ಆ್ಯಂಡ್ಸ್ ಆರ್ ಡ್ರಿವನ್ ಬೈ ಪರ್ಪಸ್. ಅದಕ್ಕೆ ಜೀವಿತದಲ್ಲಿ ಒಂದು ಉದ್ದೇಶ ಇದೆ. ಆ ಉದ್ದೇಶ ಏನಪ್ಪ ಅಂದರೆ ತನ್ನ ಕುಟುಂಬ ಸಂರಕ್ಷಣೆ, ತನ್ನ ಪರಿವಾರವನ್ನು ಸಂರಕ್ಷಿಸುವಂಥದ್ದು, ಅದಕ್ಕೆ ಬೇಕಾದಂಥ ಅಗತ್ಯತೆಯನ್ನು ಪೂರೈಸುವಂಥದ್ದು. ಪ್ರಿಯರೇ, ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಈ ಲೋಕದಲ್ಲಿ ಉಂಟು ಮಾಡಿದ್ದಾನೆ ಅಂದರೆ ನೀವು ಸುಮ್ಮನೆ ಆಕಸ್ಮಿಕವಾಗಿ ಇಲ್ಲಿ ಬಂದಿಲ್ಲ. ವಿ ಆರ್ ನಾಟ್ ಕಮಿಂಗ್ ಆಸ್ ಅನ್ ಆಕ್ಸಿಡೆಂಟ್, ಬಟ್ ವಿ ಆರ್ ಹಿಯರ್ ಟುಡೇ. ಇಟ್ ಈಸ್ ಜಸ್ಟ್ ಬಿಕಾಸ್ ದೇರ್ ಇಸ್ ಅ ಪರ್ಪಸ್ ಇನ್ ಗಾಡ್ಸ್ ಮೈಂಡ್ ಅಬೌಟ್ ಅವರ್ ಫ್ಯೂಚರ್, ಅಬೌಟ್ ಅವರ್ ಲೈಫ್. ನಮ್ಮ ಜೀವಿತದ ಕುರಿತಾಗಿ ದೇವರಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ನೀವುಗಳು ದೇವರಿಗೆ ಸಾಕ್ಷಿಗಳಾಗಿರಬೇಕು ಎಂಬುವಂಥದ್ದೇ. ಎರಡನೇದಾಗಿ, ಇರುವೆಗಳು ಅವು ಗುಂಪಾಗಿ ಕೆಲಸವನ್ನು ಮಾಡುವಂಥವುಗಳಾಗಿವೆ. ಆ ಮೂಲಕವಾಗಿ ಐಕ್ಯತೆಯನ್ನು ಅದು ನಮಗೆ ತೋರಿಸುತ್ತೆ. ನಾವು ಕೌಟುಂಬಿಕ ಐಕ್ಯತೆಯಲ್ಲಿರಬೇಕು, ಸಮಾಜದಲ್ಲಿ ಐಕ್ಯತೆ ಇರಬೇಕು, ಸಭೆಯಲ್ಲಿ ಐಕ್ಯತೆ ಇರಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ಕ್ರಿಸ್ತನ ದೇಹದಲ್ಲಿ ನಾವು ಐಕ್ಯತೆಯನ್ನು ಹೊಂದಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿರದೇ ಇದ್ದರೆ ಅದು ಫಲವನ್ನು ಕೊಡಲಾರದು. ಹಾಗೆ ನಾವು ಐಕ್ಯತೆಯನ್ನು ಹೊಂದುವಂಥದ್ದು ಭಾಳ ಅಗತ್ಯ. ಎಲ್ಲಿ ಐಕ್ಯತೆ ಇರೋದಿಲ್ವೋ ಅಲ್ಲಿ ಸೈತಾನ ಕೆಲಸ ಮಾಡ್ತಾನೆ. ಎಲ್ಲಿ ಕುಟುಂಬದಲ್ಲಿ ಜಗಳ ಇದೆಯೋ, ಯಾವ ಗಂಡ ಹೆಂಡತಿಯ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲವೋ, ಸೈತಾನನು ಅವರ ಮಧ್ಯದಲ್ಲಿದ್ದು ಕೆಲಸ ಮಾಡ್ತಾನೆ. ತಂದೆ ತಾಯಿ ಮಕ್ಕಳೊಂದಿಗೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ, ಐಕ್ಯತೆ ಇಲ್ಲ ಅಂತ ಹೇಳಿದ್ರೆ, ಸೈತಾನ ಅಲ್ಲಿ ಕೆಲಸ ಮಾಡ್ತಾನೆ. ಒಂದು ವೇಳೆ ಆ ಐಕ್ಯತೆಯನ್ನು ನೀವು ಹೊಂದ್ಕೋಬೇಕಂತ ಹೇಳಿದ್ರು ಅದನ್ನು ಮುರಿದು ಹಾಕುವಂಥ ಪ್ರಯತ್ನ ಮಾಡ್ತಾನೆ. ಸೊ ಹೀಗಾಗಿ ಕೌಟುಂಬಿಕ ಐಕ್ಯತೆಯಲ್ಲಿ ನಾವು ಇರುವಂಥದ್ದು ಬಹಳ ಅಗತ್ಯ. ದೇವ್ರ ವಾಕ್ಯ ಹೇಳುತ್ತೆ, ಹೊತ್ತು ಮುಳುಗೋಷ್ಟರೊಳಗಡೆ ನಿಮ್ಮ ಸಿಟ್ಟು ತೀರಲಿ. ಸಮಸ್ಯೆಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ಕೌಟುಂಬಿಕ ಕಲಹಗಳು ಬರುತ್ತೆ, ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳು ಇರುತ್ತೆ. ಆದರೆ ದೇವ್ರು ನಮಗೆ ಹೇಳೋದು, ನೋಡು, ಇರುವೆ ಜೀವಿತವನ್ನು ನೋಡು, ಅದರ ಕುಟುಂಬವನ್ನು ನೋಡು, ಹಾಗೆ ನಿನ್ನ ಕುಟುಂಬವನ್ನು ರೂಪಿಸ್ಕೋ ಎಂಬುದಾಗಿ. ಮತ್ತು ಇರುವೆ ಯಾವಾಗಲೂ ಅದು ಏನು ಮಾಡುತ್ತೆ, ಅದು ಆಲೋಚನೆಯಲ್ಲಿ ಭಾಳ ದೊಡ್ಡದಾಗಿ ಆಲೋಚನೆಯನ್ನು ಮಾಡುತ್ತೆ. ಅದರ ಶಕ್ತಿ ಸಾಮರ್ಥ್ಯ ಬಹಳ ದೊಡ್ಡದಾಗಿದೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂಥದ್ದು ಹೇಡಿತನದ ಆತ್ಮವಲ್ಲ, ಇದು ಬಲ ಶಿಕ್ಷಣದ ಆತ್ಮ. ಹೀಗಿರೋದ್ರಿಂದ ನಮ್ಮ ಜೀವಿತದಲ್ಲಿ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಏನೇ ಚಿಂತೆಗಳು ಬರಲಿ, ಏನೇ ದುಃಖ ಬರಲಿ, ಏನೇ ನಿರಾಶೆಗಳು ನಿಮ್ಮನ್ನು ಎದುರುಗೊಂಡಿರಲಿ, ಚಿಂತೆ ಮಾಡಬೇಡ್ರಿ. ನಮ್ಮ ದೇವರು ಬಲು ದೊಡ್ಡ, ಬಲು ಶಕ್ತಿ, ಬಲಶಾಲಿ. ಮೈ ಗಾಡ್ ಇಸ್ ಸೋ ಬಿಗ್, ಸೋ ಸ್ಟ್ರಾಂಗ್ ಆ್ಯಂಡ್ ಸೋ ಗ್ರೇಷಿಯಸ್. ಆ ಕೃಪಾಮಯನಾದಂಥ ದೇವರು ನಿಮ್ಮ ಜೊತೆಗಿದ್ದಾನೆ. ಹೀಗಿರೋದ್ರಿಂದ ನೀವು ಭಯ ಪಡಬೇಕಾಗಿಲ್ಲ. ನೀವು ಆಲೋಚನೆ ಯಾವಾಗಲೂ ಉನ್ನತವಾಗಿರಲಿ. ಇರುವೆಗಳು ಹೇಗೆ ಉನ್ನತವಾದಂಥ ಆಲೋಚನೆಗಳನ್ನು ಮಾಡುತ್ತೆ, ಉನ್ನತವಾದಂಥ ಕಾರ್ಯಗಳನ್ನು ಮಾಡುತ್ತೆ, ಹಾಗೆ ಮತ್ತೆ ಇರುವೆಗಳು ಭವಿಷ್ಯತ್ತಿಗೋಸ್ಕರ ಕೂಡಿಸಿಟ್ಕೊಳ್ಳುತ್ತೆ. ಹ್ಯಾಂಡ್ಸ್ ಪ್ರಿಪೇರ್ ಅಹೆಡ್ ಆಫ್ ಟೈಮ್. ಅದಕ್ಕೆ ಸಮಯದ ಜ್ಞಾನ ಇದೆ, ಟೈಮ್ ಸೆನ್ಸ್ ಇದೆ ಇರುವೆಗೆ. ಇವತ್ತು ಈ ಭೂಮಿ ಮೇಲೆ ನಾವು ಜೀವಿಸ್ತಾ ಇದ್ದೇವೆ, ನಮಗೆ ಸಮಯದ ಜ್ಞಾನ ಇದೆಯಾ? ದೇವರ ವಾಕ್ಯದಲ್ಲಿ ನಾವು ಪ್ರತಿ ಸಾರಿ ಸಂದೇಶಗಳನ್ನು ಕೇಳಿಸ್ಕೊಳ್ತಾ ಇರ್ತೇವೆ. ದೇವರ ಬರೋಣ ಬಹಳ ಶೀಘ್ರವಾಗಿದೆ, ಕ್ರಿಸ್ತನ ಅತಿ ಶೀಘ್ರವಾಗಿ ಲೋಕಕ್ಕೆ ಬರ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ನ್ಯಾಯ ವಿಚಾರಣೆ ಮುಗಿತಾ ಇದೆ, ನಮ್ಮ ನ್ಯಾಯ ವಿಚಾರಣೆ ಈಗಾಗಲೇ ಪ್ರಾರಂಭವಾಗಿದೆ, ಮುಕ್ತಾಯದ ಹಂತದಲ್ಲಿ ನಾವಿದ್ದೇವೆ. ಅತಿ ಶೀಘ್ರವಾಗಿ ಸ್ವಾಮಿ ನ್ಯಾಯ ವಿಚಾರಣೆಯನ್ನು ಮುಗಿಸಿ ಆತನು ನ್ಯಾಯ ತೀರ್ಪನ್ನು ಕೊಡೋದಕ್ಕಾಗಿ ಆತನ ಮೇಘರೂಢನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಎಂಬ ಸಂದೇಶಗಳನ್ನು ನಾವು ಎಷ್ಟೊಂದು ಸಾರಿ ಕೇಳಿಸ್ಕೊಂಡಿರ್ತೇವೆ. ಆದರೆ ನಿಜವಾಗ್ಲೂ ನಾವು ಆ ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗ್ತಾ ಇದ್ದೀವ? ಇರುವೆ ತನ್ನ ಫ್ಯೂಚರ್ಗೋಸ್ಕರ ಅಥವಾ ತನ್ನ ಭವಿಷ್ಯತ್ತಿಗೋಸ್ಕರ ಈಗಲೇ ಅದು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ನಾವು ನಮ್ಮ ಪರಲೋಕ ರಾಜ್ಯದ ಸಿದ್ಧತೆಗಾಗಿ ಏನೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತಾ ಇದ್ದೇವೆ, ಪರಲೋಕ ರಾಜ್ಯವನ್ನು ಸೇರೋದಕ್ಕಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ್ಯಂಡ್ ಸರ್ವ್ ಒನ್ ಅನದರ್.
ಇರುವೆಗಳು ಒಬ್ಬರಿಗೊಬ್ಬರು ಪರೋಪಕಾರಿಗಳಾಗಿದ್ದಾರೆ. ಒಂದು ರಿಸರ್ಚ್ ಹೇಳುತ್ತೆ, ಇರುವೆಯ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಇರುವೆ ಅನಾರೋಗ್ಯಕ್ಕೆ ಒಳಗಾಗಿದ್ದು ಅದರ ದೇಹದಲ್ಲಿ ಏನಾದರೂ ಗಾಯಗಳಾಗಿದ್ದರೆ ಅಥವಾ ಅದು ಅನಾರೋಗ್ಯದಿಂದ ನರಳುತ್ತಾ ಇದ್ದರೆ ಇತರ ಆರೋಗ್ಯವಂತ ಇರುವೆಗಳು ಅದರ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ಅವು ಏನು ಮಾಡ್ತಾವಂತೆ, ಆ ಸಂಕಟದಲ್ಲಿ ಅಥವಾ ರೋಗದಲ್ಲಿ ಒದ್ದಾಡ್ತಾ ಇರುವಂಥ ನರಳುವಂಥ ಆ ರೋಗಿ ಇರುವೆಗೆ ತಮ್ಮ ನಾಲಿಗೆಯಿಂದ ಅವು ಏನು ಮಾಡ್ತವೆ, ನೆಕ್ಕಿ ಅದರ ರೋಗವನ್ನು ಅಥವಾ ಅದರ ನೋವನ್ನು ಶಮನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾವಂತೆ. ಅಂದರೆ ಅವು ಏನು ಮಾಡ್ತವೆ, ಅದರ ನೋವನ್ನು ತಾವು ಹೊತ್ಕೊಳ್ಳೋದಕ್ಕೆ ಇಷ್ಟಪಡ್ತವೆ. ಆದರೆ ನಾವೇನು ಮಾಡ್ತೀವಿ, ಇವತ್ತು ತಂದೆ ತಾಯಿಗಳಿಗೆ ವಯಸ್ಸಾಗಿದೆ ಅಂದ ತಕ್ಷಣವೇ ಮಕ್ಕಳು ಏನು ಯೋಚನೆ ಮಾಡ್ತೀವಿ ನಾವು, ಯಾಕೆಂತಂದರೆ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಹಂಗಿರುತ್ತೆ, ನಾವು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೇವೆ, ಬೆಳಿಗ್ಗೆ ಹೋದರೆ ರಾತ್ರಿನೇ ಮನೆಗೆ ಬರೋದು. ಹೀಗಾಗಿ ತಂದೆ ತಾಯಿಗಳನ್ನು ಯಾರಪ್ಪ ನೋಡ್ಕೊಳ್ಳೋದು, ವೃದ್ಧಾಶ್ರಮಕ್ಕೆ ಹಾಕ್ಬಿಡೋದು. ಮಕ್ಕಳನ್ನ ಯಾರಪ್ಪ ನೋಡ್ಕೊಳ್ಳೋದು, ಆಶ್ರಮಗಳಿಗೆ ಅಥವಾ ಯಾವುದಾದ್ರೂ ಹಾಸ್ಟೆಲ್ಗಳಿಗೆ ಹಾಕ್ಬಿಡೋದು, PGಗಳಿಗೆ ಹಾಕಿಬಿಡೋದು. ಯಾಕೆ? ಏನಾಗಿದೆ ನಮ್ಮ ಜೀವನಕ್ಕೆ, ಏನಾಗಿದೆ ನಮ್ಮ ಬುದ್ಧಿಗೆ? ಒಬ್ಬರ ನೋವನ್ನು, ಒಬ್ಬರ ಜವಾಬ್ದಾರಿಯನ್ನು, ಒಬ್ಬರ ಭಾರವನ್ನು ನಾವು ಹೊರೋದಕ್ಕೆ ಮನಸ್ಸಿಲ್ಲ. ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಆತನು ಅನಾರೋಗ್ಯ ಪೀಡಿತನಾಗಿದ್ದಾನೆ ಅಂತ ಹೇಳಿದ್ರೆ ಆತನನ್ನು ಆರೈಕೆ ಮಾಡೋದಕ್ಕೆ ನಮಗೆ ಮನಸ್ಸಿಲ್ಲ. ಪ್ರಿಯರೇ, ಇರುವೆಯಿಂದ ನಾವು ಕಲಿತ್ಕೊಳ್ಳುವಂಥ ಪಾಠಗಳು ಬಹಳಷ್ಟಿದೆ. ಇರುವೆ ಅದು ತುಂಬ ಶಿಸ್ತುಬದ್ಧ ಜೀವಿತವನ್ನು ನಡೆಸುತ್ತೆ. ನೀವು ನೋಡಿರಬಹುದು, ಇರುವೆಗಳು ಪ್ರಯಾಣವಾಗಿ ಹೋಗುವಾಗ ಅವು ಏನು ಮಾಡ್ತವೆ, ಮನಸ್ಸಿಗೆ ಬಂದಂಗೆ ಹೆಂಗಂದ್ರಂಗೆ ನಡ್ಕೊಂಡು ಹೋಗ್ತವ? ಇಲ್ಲ ಪ್ರಿಯರೇ, ಇರುವೆಗಳು ಬಹಳ ಸಾಲಾಗಿ ಬಹಳ ಶಿಸ್ತುಬದ್ಧವಾಗಿ ಹೋಗ್ತವೆ. ಇಷ್ಟು ಜ್ಞಾನವನ್ನು, ತಿಳುವಳಿಕೆಯನ್ನು ದೇವರು ಆ ಇರುವೆಗಳಿಗೆ ಕೊಟ್ಟಿದ್ದಾನೆ. ಇರುವೆಗಳು ತಮ್ಮ ಮನೆಯನ್ನು ಭಾಳ ಎತ್ತರವಾಗಿ ಕಟ್ಕೊಳ್ತವೆ, ಭಾಳ ಒಳಗಡೆ ಭಾಳ ಸ್ಪೇಸ್ ಇರಬೇಕು ಎಂಬುದಾಗಿ ಬಯಸ್ತವೆ. ಭಾಳ ಎತ್ತರವಾದಂಥ ಮನೆಯನ್ನು ಕಟ್ತವೆ ಇರುವೆಗಳು. ಆ ಇರುವೆಗೆ ಬೇಕಾಗಿರೋ ಜಾಗ ಎಷ್ಟು, ಇಷ್ಟು ಜಾಗ ಇದ್ದರೆ ಸಾಕಲ್ಲ, ಆದರೆ ಅದೇನು ಮಾಡುತ್ತೆ, ಭಾಳ ಎತ್ತರವಾದಂಥ ಮನೆಯನ್ನು ಕಟ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿದೆ, ನನ್ನ ದೇವರು ಉನ್ನತೋನ್ನತನಾಗಿದ್ದಾನೆ, ಈ ಪ್ರಪಂಚ ಎಲ್ಲ ನನ್ನ ದೇವರದಾಗಿದೆ. ದೇವರು ನನಗೆ ಜ್ಞಾನವನ್ನು ಕೊಟ್ಟಿರುವಾಗ ನಾನು ಅದನ್ನು ವ್ಯರ್ಥವಾಗಿ ಉಪಯೋಗಿಸಬಾರ್ದು, ಸಮಯವನ್ನು ಕೊಟ್ಟಿರುವಾಗ ಅದನ್ನು ವ್ಯರ್ಥವಾಗಿ ನಾನು ಕಳೀಬಾರ್ದು, ನಾನು ಉತ್ತಮವಾದಂತಹ ಜೀವಿತವನ್ನು ಜೀವಿಸಬೇಕು. ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನು ದೇವರು ಇಟ್ಟಿರುವಾಗ ನಾವು ಸಾಮಾನ್ಯ ಜನರಲ್ಲ, ನಾವು ದೇವರ ಮಕ್ಕಳು, ನಾವು ಯಾಜಕ ವಂಶಸ್ಥರು, ದೇವರ ಸ್ವಕೀಯ ಪ್ರಜೆಗಳು, ನಾವು ರಾಜವಂಶಸ್ಥರಾಗಿದ್ದೇವೆ. ಹೀಗಿರೋದ್ರಿಂದ ನಮ್ಮ ಆಲೋಚನೆಗಳು ಯಾವಾಗಲೂ ಉನ್ನತವಾಗಿರಬೇಕು ಅಂತ ಹೇಳಿದ್ರೆ ನಾವು ಪರಲೋಕ ಸಂಸ್ಥಾನದವರಾಗಿರೋದ್ರಿಂದ ಲೋಕದಲ್ಲಿ ಇತರ ಜನರು ಹೇಗೆ ಬದುಕ್ತಾರೋ ಅವರ ಹಾಗೆ ನಾವು ಬದುಕೋದಲ್ಲ. ನಾವು ವಿಭಿನ್ನವಾದಂಥ ಜನಾಂಗವಾಗಿದ್ದು, ವಿಶೇಷವಾದಂಥ ಜನಾಂಗವಾಗಿದ್ದು, ಬಹಳ ವಿಶಿಷ್ಟತೆಯೊಂದಿಗೆ ನಾವು ಈ ಭೂಮಿ ಮೇಲೆ ಬದುಕಬೇಕಾಗಿದೆ. ನಮ್ಮ ಆರೋಗ್ಯ ವಿಚಾರಗಳಿರಬಹುದು, ನಮ್ಮ ಉಡುಗೆ ತೊಡುಗೆಗಳಾಗಿರ್ಬೋದು, ನಮ್ಮ ಮಾತುಗಳಾಗಿರ್ಬೋದು, ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಾವು ತಿನ್ನುವಂಥ ಆಹಾರ ಕ್ರಮಗಳಾಗಿರ್ಬೋದು, ಎಲ್ಲವೂ ಸಹಿತ ಇತರ ಲೋಕದಲ್ಲಿ ಒಂದು ಇತರ ಜನರಂತಿರದೆ ಅದು ವಿಭಿನ್ನವಾಗಿರಬೇಕು ಪ್ರಿಯರು. ಅದನ್ನು ದೇವರು ನಮ್ಮಿಂದ ಯಾವಾಗಲೂ ಅಪೇಕ್ಷಿಸ್ತಾನೆ. ದೇವರು ನಮಗೆ ಕೊಟ್ಟಿರುವಂಥದ್ದು ಶಿಕ್ಷಣದ ಆತ್ಮ, ಅದು ಹೇಡಿತನದ ಆತ್ಮವಲ್ಲ, ಅದು ಬಲದ ಆತ್ಮ, ಅದು ಬಲಹೀನತೆಯ ಆತ್ಮವಲ್ಲ. ದೇವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ, ನಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ, ನಮ್ಮ ಜೀವಿತವನ್ನು ನಾವು ಮಾರ್ಪಡಿಸಿಕೊಳ್ಳುವುದಕ್ಕೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಇರುವೆಗಳು ನೋಡ್ರಿ, ಅದಕ್ಕೆ ಯಾರು ಲೀಡರ್ಸ್ ಇಲ್ಲ, ಅದಕ್ಕೆ ಯಾರು ಹೇಳೋರಿಲ್ಲ, ಅದಕ್ಕೆ ಹೀಗೆ ಮಾಡು ಹಾಗೆ ಮಾಡು, ಲೈನಾಗಿ ಹೋಗು, ಲೈನಲ್ಲೇ ಬಾ, ಡಿಸಿಪ್ಲೈನ್ ಆಗಿರು, ಯಾರು ಅದಕ್ಕೆ ಹೇಳ್ಕೊಡೋದಿಲ್ಲ. ಆದರೆ ಪರಲೋಕದ ತಂದೆ ಅದಕ್ಕೆ ಏನು ಜ್ಞಾನವನ್ನು ಕೊಟ್ಟಿದ್ದಾನೋ, ತಿಳುವಳಿಕೆಯನ್ನು ಕೊಟ್ಟಿದ್ದಾನೋ, ಅದು ಸಣ್ಣದಾಗಿದ್ರೂ ಸಹಿತ ಪರಲೋಕದ ದೇವರನ್ನು ಅದೇನು ಮಾಡುತ್ತೆ, ಈ ಲೋಕದಲ್ಲಿ ಪ್ರಚುರಪಡಿಸುತ್ತೆ. ದೇವರು ಶಿಸ್ತಿಗೆ ಮೂಲನಾಗಿದ್ದಾನೆ. ಪರಲೋಕದಲ್ಲಿ ದೇವದೂತ ಗಣಗಳ ವಿಚಾರವಾಗಿ ನಾವು ನೋಡುವಾಗ ಎಲ್ಲ ಶಿಸ್ತುಬದ್ಧ, ಕ್ರಮಬದ್ಧವಾಗಿದೆ. ಪರಲೋಕ ಕ್ರಮಬದ್ಧವಾಗಿದೆ.
ದೇವರು ಈ ಸೃಷ್ಟಿಯನ್ನು ಮಾಡುವ ಬಹಳ ಕ್ರಮವಾಗಿ ಇದನ್ನು ಉಂಟು ಮಾಡಿದ್ದಾನೆ. ಹೇಗಿರೋದ್ರಿಂದ ಪ್ರಿಯರೇ, ಆ ಸರ್ವಶಕ್ತನಾಗಿರುವಂಥ ಜ್ಞಾನಿಯಾಗಿರುವಂಥ ದೇವರು, ಶಿಸ್ತುಬದ್ಧನಾಗಿರುವಂಥ ದೇವರು ನಮ್ಮ ಜೀವಿತದಲ್ಲಿ ಆತನ ಶಿಸ್ತನ್ನು ಬಯಸ್ತಾನೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಶಿಸ್ತಿದೆಯಾ? ಯಾವಾಗಂದ್ರೆ ಅವಾಗ ಮನೆಗೆ ಬರ್ತೇವೆ, ಯಾವಾಗಂದ್ರೆ ಅವಾಗ ಕೆಲ್ಸಕ್ಕೆ ಹೋಗ್ತೇವೆ, ಏನು ಬೇಕಾದನ್ನು ತಿಂತೇವೆ, ಏನು ಬೇಕಾದನ್ನು ಕುಡಿತೇವೆ, ಟಿ ವಿಗಳಲ್ಲಿ ಬೇಕಾದದ್ದನ್ನು ಬೇಡಾದದ್ದನ್ನು ಎಲ್ಲಾನು ನೋಡ್ತೇವೆ, ಬೇಡದೇ ಇರುವಂಥ ಹಾಡುಗಳನ್ನು ಕೇಳ್ತೇವೆ, ಬೇಡದೇ ಇರುವಂಥ ಮೂವಿಗಳನ್ನು ನೋಡ್ತೇವೆ, ಬೇಡದೇ ಇರುವಂಥ ಧಾರಾವಾಹಿಗಳನ್ನು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಯಾವ ಥರವಾದಂಥ ಶಿಸ್ತನ್ನು ನಾವು ಪಾಲಿಸ್ತಾ ಇದ್ದೇವೆ ಒಬ್ಬ ಕ್ರೈಸ್ತನಾಗಿ, ಕ್ರೈಸ್ತಳಾಗಿ? ಸರಿಯಾದ ಸಮಯಕ್ಕೆ ಎದ್ದೇಳೋದಿಲ್ಲ, ಸರಿಯಾದ ಸಮಯಕ್ಕೆ ಮಲಗೋದಿಲ್ಲ, ಬೆಡ್ರೂಮಲ್ಲಿ ಬಟ್ಟೆಗಳು ಹಾಗೆ ಬಿದ್ದಿರ್ತವೆ, ಮನೆಯಲ್ಲಿ ಕಿಚನಲ್ಲಿ ಹೋದರೆ ಎಲ್ಲ ಪಾತ್ರೆಗಳು ಆಗಾಗೆ ಬಿಸಾಕಿರ್ತೀವಿ, ಗಲೀಜಾಗಿರ್ತವೆ, ಲಿವಿಂಗ್ ರೂಮ್ ಅಥವಾ ವಾಸ ಮಾಡುವಂಥ ಕೊಠಡಿಗಳು ಸ್ವಚ್ಛವಾಗಿರೋದಿಲ್ಲ. ಪ್ರೇರೆ, ಎಲ್ಲಿ ಶುದ್ಧತೆ ಇಲ್ವೋ ಅಲ್ಲಿ ದೇವರು ಇರೋದಿಲ್ಲ. ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ಮನೆಗಳನ್ನು, ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ನಾವು ಶುದ್ಧವಾಗಿಟ್ಕೋಬೇಕು. ನಾವು ಹಾಕಿಕೊಳ್ಳುವಂಥ ಬಟ್ಟೆಗಳು, ಅದು ನೀನು ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ಕೊಳ್ತಿದೀಯಾ ಅನ್ನೋದು ಮುಖ್ಯ ಅಲ್ಲ, ಆದರೆ ಹಾಕಿಕೊಳ್ಳುವಂಥ ಬಟ್ಟೆಗಳು ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಯಾಕಂದರೆ ನಾವು ಪರಲೋಕದ ಸಂತಾನದವರು, ನಾವು ಈ ಲೋಕದವರಲ್ಲ, ನಾವು ಪರಲೋಕ ಸಂತಾನದವರು. ಆ ಪರಲೋಕ ರಾಜ್ಯವನ್ನು ಈ ಲೋಕದಲ್ಲಿ ನಾವು ಇತರ ಜನರಿಗೆ ತೋರಿಸ್ತಾ ಇರುವಂಥವ್ರು. ಹೇಗಿರುವಾಗ ನಾವು ಪರಲೋಕ ಸಂಸ್ಥಾನದವರಂತೆಯೇ ಶಿಸ್ತುಬದ್ಧ ಜೀವಿತವನ್ನು ಜೀವಿಸಬೇಕು. ಇರುವೆಗಳು ಹೇಗೆ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಜೀವಿಸ್ತವೋ ಹಾಗೆ ನಾವು ಶಿಸ್ತು ಕ್ರಮದಲ್ಲಿ ಜೀವಿಸಬೇಕು. ಪ್ರಿಯರೇ, ಇಷ್ಟೊಂದು ಅಂಶಗಳನ್ನು ನಾವು ಈ ಇರುವೆಗಳ ಮುಖಾಂತರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಈ ಎಲ್ಲ ಅಂಶಗಳು ಇವತ್ತು ನಿಮ್ಮ ಜೀವಿತದಲ್ಲಿ ಇದಾವ? ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಈ ಅಂಶಗಳನ್ನು ನೀವು ಹೊಂದಿದ್ದೀರಾ? ಕೌಟುಂಬಿಕ ಜೀವಿತದಲ್ಲಿ ಈ ಅಂಶಗಳಿದಾವ? ಇರುವೆ ಹಾಗೆ ನಾವು ಒಬ್ಬರ ಭಾರವನ್ನು ಒಬ್ಬರು ಹೊರ್ತಾ ಇದ್ದೀವ? ಇರುವೆಯ ಹಾಗೆ ಒಬ್ಬರಿಗೊಬ್ಬರು ನಾವು ಪರೋಪಕಾರಿಗಳಾಗಿದ್ದೇವಾ ಅಥವಾ ಸ್ವಾರ್ಥಿಗಳಾಗಿದ್ದೇವಾ? ಇರುವೆಯ ಹಾಗೆ ನಾವು ಇತರರ ನೋವಿನಲ್ಲಿ ಬಾಲನ್ನು ಹೊಂದುತ್ತೇವಾ? ಇನ್ನು ಮುಂದೆ ಅದನ್ನು ಮಾಡೋಣ. ಇನ್ನು ಮುಂದೆ ನಾವು ಇರುವೆಯಂತೆ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳೋಣ. ದೇವರು ನಮ್ಮನ್ನು ಕರೀತಾ ಇದ್ದಾನೆ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ದೇವರು ಈ ವಾಕ್ಯವನ್ನು ಕೇಳ್ತಾ ಇರುವಂಥ ನಿಮ್ಮ ಒಬ್ಬೊಬ್ಬರನ್ನು ಸ್ವಾಮಿ ನೋಡ್ತಾ ಇದ್ದಾನೆ. ಈ ವಾಕ್ಯದ ಮುಖಾಂತರ ನಿಮ್ಮ ಒಬ್ಬೊಬ್ಬರ ಜೀವಿತವನ್ನು ಸ್ವಾಮಿ ಬದಲಾಯಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಬನ್ನಿ, ಹಾಗಾದರೆ ನಾವು ಬಾಯಿ ತೆರೆದು ಆತನನ್ನು ಕರೆಯೋಣ. ದೇವರೇ ನಮ್ಮ ಜೀವಿತವನ್ನು ಮಾರ್ಪಡಿಸಿ ಎಂಬುದಾಗಿ ನಾವು ಆತನನ್ನು ಕೂಗೋಣ. ಖಂಡಿತವಾಗಿ ದೇವರು ಸಹಾಯ ಮಾಡ್ತಾನೆ. ಪ್ರಾರ್ಥಿಸುವ. ನಮ್ಮ ಪರಲೋಕದ ತಂದೆಯೇ, ಇರುವೆಯ ಮೂಲಕವಾಗಿ ನೀನು ನಮಗೆ ಕೊಟ್ಟಂಥ ಆತ್ಮಿಕ ಪಾಠಗಳಿಗಾಗಿ ಸ್ತೋತ್ರ ಅಪ್ಪ. ಅದಕ್ಕೆ ಪ್ರಭುಗಳು, ನಾಯಕರು ಯಾರು ಇಲ್ಲ ಅಂತ ಹೇಳಿದ್ರು ಅದು ತನ್ನ ಜೀವಿತವನ್ನು ಎಷ್ಟು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಇಟ್ಕೊಂಡಿದೆ. ಅದು ಯಾವಾಗಲೂ ತನ್ನ ಮುಂದಿನ ಭವಿಷ್ಯತ್ತಿಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇಷ್ಟೊಂದು ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ ಸ್ವಾಮಿ. ಈ ಅಂಶಗಳನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳೋದಕ್ಕೆ ಈ ವಾಕ್ಯವನ್ನು ಕೇಳ್ತಾರಂತ ನಮ್ಮೊಬ್ಬೊಬ್ಬರಿಗೂ ನೀವು ಸಹಾಯ ಮಾಡಿರಿ, ನಮ್ಮನ್ನು ನಡೆಸ್ರಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ದೇವರೇ, ಆಮೆನ್. ನಮಸ್ಕಾರ ಆತ್ಮೀಯ ದೇವಜನರೇ, ಮುಂದಿನ ಸಂದೇಶದಲ್ಲಿ ಇನ್ನೊಂದು ಜೀವಿಯ ಜೀವಿತದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಪ್ರಾರ್ಥಿಸ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಶುಭ ದಿನ.